ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಶ್ರೀದೇವಿ ಇವತ್ತಿನ ಕಿಚನ್ನಲ್ಲಿ ಬಿಸಿ ಬಿಸಿ ಹವೆಯಾಡುವಂತಹ ತೊಗರಿ ನುಚ್ಚಿನುಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಈ ಹಿಂದೆ ಒಂದ್ಸತಿ ತೋರಿಸಿದೆ, ಆದರೆ ನಮ್ಮ ನೆಂಟರ ಮನೆಗೆ ಹೋದ ಪ್ರಯುಕ್ತ ಅವ್ರು ನಾವು ಮಾಡಿರೋದು ಈ ರೀತಿ ಇದೆ ನೋಡಿ ಅಂತ ಹೇಳಿದ್ರು. ಸೊ ಅವ್ರ ಮನೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಕಲಿಯೋಣ. ನುಚ್ಚಿನುಂಡೆ ಸಂಜೆಗೆ ಹದವಾಗಿ ಕಾಫಿ ಜೊತೆ ತಿನ್ಬೋದಂಥ ಒಂದು ಅದ್ಭುತವಾದಂತಹ ತಿಂಡಿ. ಎಣ್ಣೆ ಇಲ್ಲ, ಏನೂ ಇಲ್ಲ, ಬರೀ ಒಳ್ಳೆಯ ಪ್ರೋಟೀನ್ಯುಕ್ತವಾದಂಥ ನುಚ್ಚಿನುಂಡೆ ಮಾಡೋದು ಹೇಗೆ ಅಂತ ಕಲಿಯೋಣ ಬನ್ನಿ. ಪದಾರ್ಥಗಳು ಏನೇನು ಬೇಕಾಗುತ್ತೆ ಅಂತಂದರೆ ತೊಗರಿಬೇಳೆ ಮತ್ತು ಕಡಲೆಬೇಳೆ, ತೆಂಗಿನ ತುರಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಅಷ್ಟೇ. ತೊಗರಿಬೇಳೆ ಮತ್ತು ಕಡಲೆಬೇಳೆ ಸಮಾದ ಅಂತ ಹೇಳಿ ತೊಗೊಳ್ಳಿ. ಯಾವ ಕಪ್ಪಲ್ಲಿ ತೊಗೋತೀರೋ ಅದು 1 ಕಪ್ಪು 1 ಗಂಟೆ 1 ಕಾಲು ಗಂಟೆ ನೆನೆ ಹಾಕಿಬಿಡಿ. ಆಮೇಲೆ ನೀರು ಬಸ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಅದಕ್ಕೆ ನೀವು ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಮತ್ತು ಚೆನ್ನಾಗಿ ಉಪ್ಪು ಜೊತೆಗೆ ಕಾಯಿ ತುರಿ ಇದೊಂದು ಅರ್ಧ ಬಟ್ಲಷ್ಟು ಹಾಕಿ, ಇವೆಲ್ಲವನ್ನು ಹಾಕಿಬಿಟ್ಟು ಮೊದಲಿಗೆ ಇದನ್ನು ಸ್ವಲ್ಪ ಮೊದಲಿಗೆ ಹಾಕ್ಕೊಂಡು ಈ ಖಾರವೆಲ್ಲ ಹಾಕ್ಕೊಂಡು ಮೊದಲು ರುಬ್ಕೊಳ್ಳೋದ್ರೊಂದಿಗೆ ಅದಾದ ನಂತರ ಬೇಳೆಯನ್ನು ಹಾಕಿ ಚೆನ್ನಾಗಿ ನೀವು ರುಬ್ಬಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ರುಬ್ಬೇಕಂದ್ರೆ ನೀರು ಹಾಕೋದು ಬೇಕಾಗಿಲ್ಲ. ನೀರು ಹಾಕದೆ ಅದು ಸ್ವಲ್ಪ ತರಿತರಿಯಾಗಿರಬೇಕು, ತುಂಬ ನುಣ್ಣಗೆ ರುಬ್ಬಾರ್ದು, ತರತರಿಯಾಗಿ. ನೀರು ಹಾಕಲೇಬೇಡಿ ನೋಡಿ, ಈ ರೀತಿ ತರತರಿಯಾಗಿ ಇರಲಿ. ಈ ರೀತಿ ರುಬ್ಕೊಂಡಂಥ ಮಿಶ್ರಣವನ್ನು ಹಾಗೆ ಇಟ್ಕೊಳ್ಳಿ. ಇದನ್ನು ನೀವು ಒಂದು ಕುಕ್ಕರ್ ಬಟ್ಲು ತೊಗೊಂಡು ಅದಕ್ಕೆ ಪ್ಲೇಟ್ಗಳಿಗೆಲ್ಲ ಕೂಡ ನೀವು ಈ ರೀತಿಯಾಗಿ ಉಂಡೆಗಳನ್ನು ಮಾಡಿ ಕೈಯಲ್ಲಿ ಉಂಡೆ ಮಾಡಿ ಅದನ್ನು ಇಡ್ತಾ ಹೋಗಿ. ಸೊ ಇಡ್ಲಿ ಹೇಗೆ ಬೇಯಿಸ್ತೀರಾ ಅದೇ ರೀತಿಯಾಗಿ ಎಲ್ಲವನ್ನು ಇಟ್ಟು ಅದನ್ನು ಕುಕ್ಕರಲ್ಲಿ ನೀವು ಇಟ್ಟು ಬಿಟ್ಬಿಡಿ. ಸೊ ಕುಕ್ಕರಲ್ಲಿ ಅದು ಕೂಗ್ಲಿಕ್ಕೋಸ್ಕರ ಇಡಬೇಕಾಗತ್ತೆ. ಸೊ ಅದಕ್ಕೆ ವಿಸಿಲ್ ಹಾಕೋದು ಬೇಡ, ನಮ್ಮ ಇಡ್ಲಿ ಕುಕ್ಕರಲ್ಲೇ ಈ ರೀತಿಯಾಗಿ ಇಟ್ಬಿಡಿ. ಸೊ ಇಡ್ಲಿ ಥರ ಅದನ್ನು ಒಂದು 10ರಿಂದ 15 ನಿಮಿಷ ಅಥವಾ ಸಮ್ಟೈಮ್ಸ್ ಬೇಳೆ ಆದ್ದರಿಂದ 20 ನಿಮಿಷ ಬಿಟ್ಬಿಡಿ. 20 ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ನೋಡಿ, ಹಬೆಯಾಡುವಂತಹ ರುಚಿಯಾದಂತಹ ಮತ್ತು ಖಾರ ಸಂಜೆ ಕಾಫಿಗೆ ಬಿಸಿ ಬಿಸಿಯಾದಂಥ ಆರೋಗ್ಯಕರವಾದಂಥ ನುಚ್ಚಿನ ಉಂಡೆ ರೆಡಿ. ಇಷ್ಟು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಕಣ್ರಿ. ಸೊ ಇಷ್ಟ ಆಯಿತಾ? ಸೊ ರೆಡಿ ಆಗಿದೆ ನೋಡಿ ನುಚ್ಚಿನ ಉಂಡೆ ತಿನ್ನೋದಕ್ಕೆ. ಸೊ ಈ ರೀತಿಯಾದಂಥ ಬಿಸಿ ಬಿಸಿ ನುಚ್ಚಿನ ಉಂಡೆ ನೀವು ರೆಡಿಯಾಗಿರ್ಬೋದು. ಇದು ಬಿಸಿ ಇದ್ದಾಗ ತುಂಬ ರುಚಿ. ಆದ ನಂತರ ನೀವು ಎಷ್ಟು ದಿನ ಇಡ್ಬೋದು ಅಂದರೆ ಸುಮಾರು 1 ದಿನ ಇಡ್ಬೋದು ರೀ, ಏನಾಗಲ್ಲ. 24 ಅವರ್ಸ್ಗೆ ಏನು ಆಗೋದಿಲ್ಲ, ಚೆನ್ನಾಗಿರುತ್ತೆ. ಸಂಜೆಯ ತಿಂಡಿಗೆ ಇದು ಒಳ್ಳೆಯದು, ಆರೋಗ್ಯಕರ. ಒಂದೇ ಥರ ತಿಂಡಿ ಮಾಡಿ ಬೇಜಾರಾದಾಗ ಈ ರೀತಿ ಟ್ರೈ ಮಾಡಿ. ಇದು ನಿಮ್ಮ ತಿಂಗಳಿಗೆ ಒಂದ್ಸತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಳೆಗಾಲಕ್ಕಂತೂ ಅದ್ಭುತವಾಗಿ ಹೇಳಿ ಮಾಡಿಸಿದಂಥ ತಿಂಡಿ, ತುಂಬ ಬ್ಯೂಟಿಫುಲ್ ಹಾಗೆ ಹೆಲ್ದಿ. ಸೊ ಮಾಡಿ ಟ್ರೈ ಮಾಡಿ ಹೇಳಿ ಹೇಗೆ ಅನಿಸ್ತು ಅಂತ. ಹಾಗೆ ಇನ್ನಷ್ಟು ಅಡುಗೆಗಳು ಸಾಕಷ್ಟು, ಸುಮಾರು ಇದು 75ನೇ ಅಡುಗೆ ನಾನು ಮಾಡಿ ಹಾಕ್ತಾ ಇರೋದು. ಈ ವಿಡಿಯೋ ನೋಡಿ ಇಷ್ಟ ಆದವರು ನನ್ನ ಉಳಿದ ಅಡುಗೆಗಳನ್ನು ಕೂಡ ನೋಡಿ ಎಲ್ಲವನ್ನ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಬರಲಿರುವಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಲಕ್ಷ್ಮಿ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕರುಣಿಸಲಿ ಅಂತ ಹೇಳ್ತಾ, ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಚಿಕ್ಕ ಕಿವಿ ಮಾತು, ತುಂಬ ಮನೆಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ನಮ್ಮ ಅಡುಗೆ ಮನೆ ಇರ್ಬೋದು ಅಥವಾ ದೇವ್ರ ಕೋಣೆ ಇರ್ಬೋದು, ಇವೆಲ್ಲ ಕೂಡ ನಾವು ಅಂದ್ಕೊಳ್ತೀವಿ ಕ್ಲೀನಾಗಿರಬೇಕು ಅಂತ, ಆಗೋದಿಲ್ಲ ಅಂತ ಹೇಗೆಗೋ ಇಟ್ಕೊಂಡಿರ್ತೀವಿ. ದಯವಿಟ್ಟು ಮನೆಯ ಸ್ವಚ್ಛತೆಗೆ ಆದ್ಯತೆ ಕೊಡಿ. ಮನೆ ಎಷ್ಟು ಚೆನ್ನಾಗಿ ನೀಟಾಗಿರುತ್ತೋ ಅಷ್ಟೇ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಅಲ್ಲಿ ದೇವರು ಲಕ್ಷ್ಮಿ ಎಲ್ಲ ನೆನೆಸಿರ್ತಾರೆ. ಸೊ ಲಕ್ಷ್ಮಿ ನೆನೆಸುವಂತೆ ಮಾಡಿ ಅಂತ ಹೇಳ್ತಾ, ದೇವೀಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.